MDH ಚನ ಮಸಾಲ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಸಾಕಷ್ಟು ಸಂಗತಿಗಳಿದೆ, ಅದರಲ್ಲೂ ಯುದ್ಧದ ಬಗ್ಗೆ ಮಾತಾಡಲೇಬೇಕು. ನೋಡಿ, ಇರಾನ್ ಇದೆಯಲ್ಲ, ಇರಾನ್ ಬಹಳ ಡಿಫರೆಂಟ್ ಕಂಟ್ರಿ. ಅದರ ಸುತ್ತಮುತ್ತ ನೇಚರ್ ಎಂಥ ಒಂದು ಅದ್ಭುತವಾದಂಥ ಗೋಡೆ ಕಟ್ಟಿಬಿಟ್ಟಿದೆ ಅಂತಂದರೆ ಅದು ಪ್ರಾಕೃತಿಕ ಗೋಡೆ. ಅಷ್ಟು ಸುಲಭವಾಗಿ ಇರಾನ್ ಒಳಗಡೆ ಹೋಗೋಕ್ಕಾಗಲ್ಲ, ಅಷ್ಟು ಸುಲಭವಾಗಿ ಇರಾನನ್ನು ಹೊಡೆಯೋಕ್ಕಾಗಲ್ಲ. ನಾವೇನಾದರೂ ಸಾಂಪ್ರದಾಯಿಕ ಯುದ್ಧ ಮಾಡ್ತೀವಿ ಅಂತಂದರೆ ಇರಾನನ್ನು ಮುಟ್ಲಿಕ್ಕೆ ಸಾಧ್ಯವೇ ಇಲ್ಲ. ಒಂದು ಕಡೆಗೆ ಸಮುದ್ರ, ಇನ್ನೊಂದು ಕಡೆಗೆ ತಡೆಗೋಡೆಗಳು, ಒಂದ ಎರಡ. ಆದರೆ ಈಗ ಯುದ್ಧದ ರೀತಿ ನೀತಿಗಳು ಬದಲಾಗಿವೆ. ಯಾವ ರೀತಿ ಯುದ್ಧ ಅಂತ ಗೊತ್ತಿದೆ. ಕ್ಷಿಪಣಿಗಳು ಎಲ್ಲಿಂದ ಎಲ್ಲಿ ಬೇಕಾದರೂ ನುಗ್ಗುತ್ತವೆ, ವಿಮಾನಗಳು ಎಲ್ಲಿಂದ ಎಲ್ಲಿ ಬೇಕಾದರೂ ಹಾರಾಡ್ತವೆ, ಇನ್ನು ಡ್ರೋನ್ ಬೇರೆ ಬಂದಿವೆ. ಹೀಗಾಗಿ ಮೊದಲ ಬಾರಿಗೆ ಇರಾನ್ ಸೋಲನ್ನು ನೋಡುವಂತಹ ದಿನಗಳೇನಾದರೂ ಹತ್ತಿರ ಬರ್ತಾ ಇವೆಯಾ, ಇದು ಪ್ರಶ್ನೆ. ಯಾಕಂದರೆ ಇಲ್ಲಿ ತನಕ ಬೀಳ್ತಾನೇ ಇವೆ, ಒಂದ ಎರಡ ಮಿಸೈಲ್ಗಳು ಬೀಳ್ತಾ ಇರೋದು. ಹಾಗಂತ ಇರಾನ್ ಏನು ಸುಮ್ಮನಿಲ್ಲ, ಇರಾನ್ ಕೂಡ ಮೇಲಿಂದ ಮೇಲೆ ದಾಳಿ ಮಾಡ್ತಾನೇ ಇದೆ. ಆದರೆ ಇರಾನ್ನ ಡ್ರೋನ್ಗಳನ್ನು ತಡೆಯುವಲ್ಲಿ ಇಸ್ರೇಲ್ ಯಶಸ್ಸನ್ನು ಕಾಣ್ತಾ ಇದೆ. ಇನ್ನೊಂದು ಕಡೆಗೆ ಇಸ್ರೇಲ್ ಕೂಡ ವಾಪಸ್ ದಾಳಿ ಮಾಡ್ತಾ ಇದೆ. ವಿಪರೀತ ಪ್ರಮಾಣದ ಯುದ್ಧ, ಯಾಕೋ ತೀವ್ರ ಸ್ವರೂಪ ಪಡೆಯುವಂಥ ಎಲ್ಲ ಲಕ್ಷಣಗಳು ಕಾಣ್ತಾ ಇವೆ. ಇದುವರೆಗೂ 400ಕ್ಕೂ ಹೆಚ್ಚು ಕ್ಷಿಪಣಿ ದಾಳಿಗಳನ್ನು ಮಾಡಲಾಗಿದೆ. ಇಸ್ರೇಲ್ ಮೇಲೆ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ಹಾರಿಸಲಾಗಿದೆ. 1,000 ಡ್ರೋನನ್ನು ಹಾರಿಸಿದೆ ಇರಾನ್ ಇಲ್ಲಿ ತನಕ. ಡ್ರೋನ್ಗಳನ್ನು, ಮಿಸೈಲ್ಗಳನ್ನು ತಡೆಯುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ ಇಸ್ರೇಲ್. ನೋಡ್ರಿ, ಇದೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಈ ಸಾವಿನ ಪ್ರಮಾಣವನ್ನು ನೋಡಿದಾಗ ಇಸ್ರೇಲ್ ಸಾವಿನ ಪ್ರಮಾಣ ಕಡಿಮೆ, ಇರಾನ್ ಸಾವಿನ ಪ್ರಮಾಣ ಜಾಸ್ತಿ. ಯಾಕೆ ಹೇಳಿ? ಹುಟ್ಟುಡ್ತಾನೆ ಯುದ್ಧ ಮಾಡಿರುವಂಥವ್ರು ಇವರು. ಯುದ್ಧ ಅನ್ನುವಂಥದ್ದು ಒಂದು ಸಾಮಾನ್ಯ ಸಂಗತಿ ಇಸ್ರೇಲ್ನಲ್ಲಿ. ಇನ್ನು ಖಮೆನಿ ಹೇಳಿದ್ದಾರೆ, ನಮಗೆ ಅಮೆರಿಕ ಅಧ್ಯಕ್ಷರು ಬೆದರಿಕೆ ಹಾಕ್ತಾ ಇದ್ದಾರೆ, ಆದರೆ ಇಂಥ ಬೆದರಿಕೆಗಳಿಗೆಲ್ಲ ನಾವು ಬಗ್ಗಲ್ಲ, ಜಗ್ಗಲ್ಲ, ಯಾವ ದಾಳಿಗೂ ನಾವು ಹೆದರಲ್ಲ, ಶರಣಾಗತರಾಗಲ್ಲ. ಎಲ್ಲ ಒಂದು ಕಡೆಗೆ ಖಮೆನಿಗೂ ಕೂಡ ಯಾವ ಸ್ಥಿತಿ ಬರುತ್ತೋ ಗೊತ್ತಿಲ್ಲ. ಸದ್ದಾಂ ಹುಸೇನ್, ನಿನ್ನೆ ಕೂಡ ನಾನು ಹೇಳ್ತಾ ಇದ್ದೆ, ಸದ್ದಾಂ ಹುಸೇನ್ ಪದೇ ಪದೇ ಜ್ಞಾಪಕ ಆಗ್ತಾ ಇದ್ದಾರೆ. ಹಿಂದೆ ಸದ್ದಾಂ ಹುಸೇನ್ ಹೆಂಗಿತ್ತು ಇರಾಕ್ ಹೇಳಲೇಬೇಕದನ್ನು. ಶ್ರೀಮಂತ ರಾಷ್ಟ್ರಗಳ ಪಟ್ಟಿಯಲ್ಲಿತ್ತು ಇರಾಕ್, ಸಾಮಾನ್ಯ ಸಂಗತಿ ಅಲ್ಲ ಅದು. ಬಹಳ ಚೆನ್ನಾಗಿತ್ತು. ಅವ್ರಿಗೂ ಅನ್ನಿಸ್ತು ಈ ಕಡೆಗೆ ಇರಾನ್ ಕಾಟ, ಇನ್ನೊಂದು ಕಡೆಗೆ ಅಮೆರಿಕದ ಕಾಟ, ನಾವು ಈ ರೀತಿ ಅಣ್ವಸ್ತ್ರಗಳನ್ನು ತಯಾರು ಮಾಡಲೇಬೇಕು ಅಂತ. ಅದು ಮುಚ್ಚುಮರೆಯಿಂದ ಮಾಡಲಿಲ್ಲ, ಅದೇ ಎಡವಟ್ಟಾಗಿದ್ದು. ಅಲ್ಲಿಂದ ಶುರುವಾಯಿತು ನೋಡಿ ಅದರ ಮೇಲೆ ಯಾವ ಪರಿ ಬಡ್ದಾಕ್ಬಿಟ್ರು ಅಂತ. ಎಲ್ಲಿದೆ ಇರಾಕ್ ಈಗ? ಎಲ್ಲಿದೆ ಇರಾಕ್? ಏನು ನಡೀತಾ ಇದೆ ಇರಾಕ್ನಲ್ಲಿ? ಜಗತ್ತಿಗೆ ಏನಾದರೂ ಗೊತ್ತಿದೆಯಾ? ಇರಾನ್ಗೂ ಕೂಡ ಅದೇ ರೀತಿಯ ಸ್ಥಿತಿ ಬಂದರೆ ಅಚ್ಚರಿ ಇಲ್ಲ. ಟ್ರಂಪ್ ನೇರ ಎಚ್ಚರಿಕೆ ಕೊಟ್ಟಿದ್ದಾರೆ. ಆದರೆ ಈ ಎಚ್ಚರಿಕೆಗೆ ಯಾವುದೇ ಕಾರಣಕ್ಕೂ ಕೂಡ ನಾವು ಬಗ್ಗಲ್ಲ ಅಂತ ಇರಾನ್ ಕೂಡ ಹೇಳ್ತಾ ಇದೆ. ಖೊಮೇನಿ ಕೂಡ ಅದೇ ಮಾತನ್ನು ಹೇಳ್ತಾ ಇದ್ದಾರೆ. ಆದರೆ ಟ್ರಂಪ್ ಗುಡುಗಿದ್ದಾರೆ, ನಾವೇನು ಮಾಡ್ತೀವಿ ಅಂತ ಗೊತ್ತಿಲ್ಲ ನಿಮಗೆ, ಹುಷಾರಾಗಿರಿ, ಈಗ ಸಂಧಾನ ಬಯಸಿದಿರಿ, ಮೊದಲೇ ಯಾಕೆ ಮಾಡಲಿಲ್ಲ? ಆದರೆ ಇನ್ನೂ ಕೂಡ ಕಾದಿದೆ ನಿಮಗೆ, ಯುದ್ಧ ಮುಂದೆ ಇನ್ನಷ್ಟು ದೊಡ್ಡದಾಗುತ್ತೆ, ಹುಷಾರ್ ಅನ್ನುವಂಥ ಸಂದೇಶ ರವಾನಿಸಿದ್ದಾರೆ ಟ್ರಂಪ್. ಇರಾನ್ನ ತಲೆಯಲ್ಲಿ ಕೆಟ್ಟ ಆಲೋಚನೆಗಳಿವೆ, ಇರಾನ್ನ ತಲೆಯಲ್ಲಿ ದುಷ್ಟ ಬುದ್ಧಿ ಇದೆ. ಹೀಗಾಗಿ ನಾವು ಅವ್ರನ್ನ ಸುಮ್ಮನೆ ಬಿಡಲ್ಲ. ನಾವು ಅವರ ಎಲ್ಲ ಪರಮಾಣು ಕೇಂದ್ರಗಳನ್ನು ಉಡಾಯಿಸ್ತೀವಿ. ಇರಾನ್ಗೆ ಪದೇ ಪದೇ ವಾರ್ನಿಂಗ್ ಕೊಡ್ತಾ ಇದ್ದಾರೆ ಟ್ರಂಪ್. ಟ್ರಂಪ್ ಮಾತುಗಳನ್ನು ಕೇಳಿದ್ವಿ. ಇರಾನ್ ಮೇಲೆ ದಾಳಿಗೆ ಅಮೆರಿಕ ದೊಡ್ಡ ಮಟ್ಟದಲ್ಲಿ ಪ್ಲಾನ್ ಮಾಡ್ತಾ ಇದೆ. ಈ ವಾರದ ಒಳಗಡೆಗೆ ಭೀಕರ ದಾಳಿ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಭೀಕರ ದಾಳಿ, ಅದರಲ್ಲೂ ಅಮೆರಿಕದ ಹತ್ರ ಈ ವಿಚಿತ್ರವಾದಂಥ ಬಾಂಬ್ಗಳಿವೆ, ವಿಚಿತ್ರ ಬಾಂಬ್ಗಳು. ಇಸ್ರೇಲ್ ಬಳಿಯೂ ಕೂಡ ಅಂಥ ಬಾಂಬ್ಗಳಿಲ್ಲ. ಟನ್ಗಟ್ಟಲೆ ತೂಗುವಂಥ ಬಾಂಬ್ಗಳಿವೆ, ಟನ್ಗಟ್ಟಲೆ ತೂಗುವಂಥ ಬಾಂಬ್ಗಳು.
ಯಾವುದಾದ್ರೂ ಕೆಲವೊಂದು ಬಾಂಬ್ಗಳನ್ನು ನೀವು ಹಾಕಿದ್ರೆ ಅದು ಈ 10 ಫ್ಲೋರಿನ ಕಟ್ಟಡ ಇದೆಯಲ್ಲ ಅಂತ 3 ಫ್ಲೋರ್ ಕಟ್ಟಡ ಅಷ್ಟು ಕೆಳಗಡೆ ಹೋಗಿ ಭೂಮಿಯ ಕೆಳಗಡೆ ಹೋಗಿ ಹೊಡೆಯುತ್ತೆ. ಇರಾನ್ ಈ ರೀತಿ ಏನು ಮಾಡ್ತಾ ಇದೆಯಲ್ಲ, ಈ ಯುರೇನಿಯಂ ಸಂಸ್ಕರಣೆ ಏನು ಮಾಡ್ತಾ ಇದೆಯಲ್ಲ ನೋಡಿ, ಏನೂ ಇಲ್ಲ. ಈ ಅಣುಬಾಂಬ್ಗಳು ಯಾವ ರೀತಿ ತಯಾರಾಗ್ತವೆ ಅಂದರೆ ಯುರೇನಿಯಮನ್ನು ಸಂಸ್ಕರಣೆ ಮಾಡ್ತಾ ಹೋಗ್ತಾರೆ, ಅದನ್ನು ಶೋಧಿಸ್ತಾ ಹೋಗ್ತಾರೆ, ಅದನ್ನು ಶೋಧಿಸಿ ಅಂದರೆ ಅದನ್ನು ಎಷ್ಟರ ಮಟ್ಟಿಗೆ ಅಂತಂದರೆ ಫೈನ್ ಟ್ಯೂನ್ ಮಾಡಿ 90% ನೀವೇನಾದರೂ ಅದನ್ನು ತೆಗೆದುಬಿಟ್ರೆ ಅಷ್ಟು ಸಂಸ್ಕರಣೆ ಆಯಿತು ಅಂತಂತಂದರೆ ರೆಡಿ ಆಯಿತು ಅಂತ ಅರ್ಥ. ಇರಾನ್ ಹತ್ತತ್ರ ಬಂದಿತ್ತು. ಇದು ಗೊತ್ತಾಗೇ ಈ ಯುದ್ಧ ಎಲ್ಲಿ ಮಾಡ್ತಾ ಇದೆ? ಅದೇ ಸಂಗತಿ, 300 ಅಡಿ ಆಳದ ಒಳಗಡೆಗೆ, ಭೂಮಿಯ 300 ಅಡಿ ಆಳದ ಒಳಗಡೆಗೆ. ಅದಕ್ಕೆ ಇಸ್ರೇಲ್ ಕೇಳ್ತಾ ಇದೆ, ನಿಮ್ಮಲ್ಲಿರುವಂಥ ವಿಶೇಷ ಬಾಂಬ್ಗಳನ್ನು ಕೊಡಿ, ನಾವು ಅದರ ತಲೆ ಮೇಲೆ ಹಾಕ್ತೀವಿ ಅಂತ. ಇನ್ನೂ ಕೂಡ ಅಮೆರಿಕ ಕೊಟ್ಟಿಲ್ಲ, ಕೊಟ್ಟರೂ ಕೂಡ ಅಚ್ಚರಿ ಇಲ್ಲ. 300 ಅಡಿ ಕೆಳಗಡೆ ಹೋಗಿ ಒಂದು ಢಮ್ ಅನ್ನುತ್ತೆ ಅಂತಂತಂದ್ರೆ ಏನ್ರಿ ಅರ್ಥ? ಇದು ಇನ್ಯಾವ ಪರಿ ಇರಬೇಕು? ಇರಾನ್ ತಲೆನಲ್ಲೂ ಕೂಡ ಏನೋ ಇರಂಗೆ ಕಾಣುತ್ತೆ. ಅದು ಸೆಜ್ಜಿಲ್ ಕ್ಷಿಪಣಿಯನ್ನು ಉಡಾಯಿಸಬೇಕು ಅಂತ ಪ್ಲಾನ್ ಮಾಡ್ತಾ ಇದೆ. ಅತ್ಯಂತ ನಿಖರ ಗುರಿಯನ್ನು ತಲುಪುವಂಥ ಕ್ಷಿಪಣಿ ಸೆಜ್ಜಿಲ್ 2000 ಕಿಲೋಮೀಟರ್ ದೂರಕ್ಕೆ ನೆಗೆಯಬಲ್ಲಂಥ ಕ್ಷಿಪಣಿ, 69 ಅಡಿ ಉದ್ದ, 700 ಕಿಲೋಗ್ರಾಮ್. ನನಗನ್ಸುತ್ತೆ ಇರ್ಬೋದು ಸೆಜ್ಜಿಲ್ದು ಪವರು, ಆದರೆ ಈ ಇಸ್ರೇಲ್ ಪವರ್ನ ಎದುರುಗಡೆಗೆ, ಅಮೆರಿಕಾ ಪವರ್ನ ಎದುರುಗಡೆಗೆ ಇವ್ಯಾವೂ ಕೂಡ ವರ್ಕೌಟ್ ಆಗಲ್ಲ ಅಂತ. ಯಾಕಂದರೆ ಅವು ಬಂದು ಬಡಿಯಕ್ಕೆ ಬಿಟ್ಟರೆ ತಾನೇ ಇವರು ಫಸ್ಟು. ಈಗಾಗಲೇ ನೌಕೆಗಳು ಕೂಡ ಸುತ್ತಮುತ್ತ ಬಂದು ನಿಂತಿವೆ, ಅಮೆರಿಕದ ನೌಕೆಗಳು ಕೂಡ. ಸೆಜ್ಜಿಲ್ ಕ್ಷಿಪಣಿ ನಾವು ತೋರಿಸ್ತಾ ಇದ್ದೀವಿ, 2000 ಕಿಲೋಮೀಟರ್ ದೂರದಿಂದ ನುಗ್ಗುತ್ತೆ. ಎಷ್ಟಿದ್ದ ಕ್ಷಿಪಣಿಗಳಿವೆ, ಎಷ್ಟರ ಮಟ್ಟಿಗೆ ಇವರು ದಾಳಿ ಮಾಡ್ತಾರೆ ನೋಡಬೇಕು. ಮೊದಲ ಬಾರಿಗೆ ಈ ಕ್ಷಿಪಣಿಯನ್ನು ಉಪಯೋಗಿಸಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಸಾಮಾನ್ಯ ಕ್ಷಿಪಣಿ ಅಲ್ಲ ಇದು. ಆದರೆ ಈ ಕ್ಷಿಪಣಿ ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH